ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿದ್ದೀನಿ. ಪ್ರಧಾನಮಂತ್ರಿ ಅವರ ಅಪೇಕ್ಷೆ ಹಾಗೂ ಆಶೀರ್ವಾದದಿಂದ ಈ ಸ್ಪರ್ಧೆಗೆ ಬಂದಿದೆ. ಹುಣಸೂರು ನಾವು 1-2 ವಾರ ಹಿಂದೆ ಬಂದಿದ್ವಿ. ನಗರದಲ್ಲಿ ಪಾದಯಾತ್ರೆಯನ್ನು ಆಯಿತು ಮತ್ತು ಕೆಲವು ಗ್ರಾಮಕ್ಕೆ ಭೇಟಿ ನೀಡಿ ಅಭಿಯಾನವನ್ನು ಪ್ರಾರಂಭ ಆಯಿತು. ಇವತ್ತು ಮತ್ತೊಮ್ಮೆ ತಮ್ಮ ನಗರಕ್ಕೆ ಬಂದು ಇಡೀ ಒಂದು ಹುಣಸೂರು ತಾಲೂಕದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಅರ್ಥಪೂರ್ಣವಾಗಿ ಇವತ್ತು ದಿವಂಗತ ಶ್ರೀ ದೇವರಾಜನ್ ಅವರ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆ ಮಾಲಾರ್ಪಣೆ ಮಾಡಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇದು ಬರೀ ತಮ್ಮ ಮತಯಾಚನೆಯ ಸಂಬಂಧ ಅಲ್ಲ. ದೇವರಾಜನ್ ಅವರು ಮಾಡಿರುವ ಕೆಲಸ ಸಮಾಜದ ಉನ್ನತಿಗಾಗಿ, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ, ಬಡವರ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಆ ಕೆಲಸ, ಅದರ ಪ್ರತಿಧ್ವನಿ ನಮ್ಮ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರು ಶ್ರೀ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದು. ಅವರೆಲ್ಲ ಕೆಲಸವನ್ನು ಮಾಡುತ್ತಾ ಇರೋದು, ಅವ್ರು ಮುಂದುವರಿತಾ ಇರೋದು ಪ್ರಧಾನಮಂತ್ರಿ ಅವರು. ಈ ನಿಟ್ಟಿನಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿ ಅವರ ತತ್ವದೊಂದಿಗೆ, ಅವರ ಘೋಷಣೆಯೊಂದಿಗೆ ಅವ್ರು ಮಾಡೋ ಕೆಲಸವನ್ನು ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆಯನ್ನು ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.